ಗೈಸ್ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ರವಿ ಕನ್ನಡ ವ್ಲಾಗ್. ಫ್ರೆಂಡ್ಸ್ ನನ್ನ ಚಾನಲ್ ಯಾರೆಲ್ಲ ಹೊಸಬ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮದು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಪಾಪುಗೆ ಇವತ್ತು ಪಾನ ಸಾಂಬಾರು ತಿಂದು ಕಳಿಸಿದ್ದೆ. ಟೈಮ್ ಆಗೋಗಿತ್ತು 8:24 ಏನೋ ಎದ್ಬಿಟ್ಟೆ. ಇವತ್ತು ಅಲಾರಾಮ್ ನಿಲ್ಲಿಸಿದ್ದೀನಿ, ಬಟ್ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ, ಗೊತ್ತಾಗಲಿಲ್ಲ. ಹಾಗಾಗಿ ಇವಾಗ ಬಂದು ತಿಂಡಿ ಮಾಡ್ಕೊತಾ ಇದ್ದೀವಿ. ನಾನು 12:30 ಬರ್ತೀನಲ್ಲ, ಉಪ್ಪಿಟ್ಟು ತಿನ್ಸ್ರಾಯ್ತು ಅಂತ. ಸೊ ನನ್ನ ತಂಗಿ ಬಂದು ಉಪ್ಪಿಟ್ಟಿಗೆ ಎಲ್ಲ ಮಾಡ್ಕೊತಾ ಇದ್ದಾಳೆ. ಇನ್ನು ಎಲ್ಲ ಹಚ್ಚಿಟ್ಕೊಂಡಿದ್ದೀವಿ ಉಪ್ಪಿಟ್ಟಿಗೆ. ನಾನು ಬಂದವಳು ಉಪ್ಪಿಟ್ಟು ಮಾಡ್ತಿದ್ದೆಲ್ಲ, ಹೆಂಗಿರೋ ಬಟರ್ ಜ್ಯೂಸು ಹಣ್ಣಾಗಿತ್ತು, ಹಾಗಾಗಿ ಜ್ಯೂಸ್ ಮಾಡೋಣ, ಹಣ್ಣಾಗಿತ್ತಲ್ಲ ಹಾಗಾಗಿ ಜ್ಯೂಸ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇಷ್ಟು ಕೆಲಸ ಐತೆ, ಈಗ ಇಷ್ಟು ಕೆಲಸ ಮುಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ಏನಾದರೂ ಮಾಡಬೇಕು. ಇಷ್ಟು ಕೆಲಸ ಬೇಕು. ಪೂರ್ಣ ಮಾಡಿದೆ ಜ್ಯೂಸ್ನ. ಒಂದು ಹಣ್ಣಲ್ಲಿ ಇಷ್ಟ ಆಗಿದೆ ನೋಡಿ. ಇನ್ನಾದರೂ ಮನೆ ಜನೆಲ್ಲ ಕುಡಿಬೋದು. ಇನ್ನು ನನ್ನ ತಂಗಿ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದಾಳೆ. ಸೊ ಇನ್ನು ಉಪ್ಪಿಟ್ಟು ತಿಂಡಿ ಆಯಿತು ಅಂದರೆ ಬೇರೆ ಏನೂ ಕೆಲಸ ಇಲ್ಲ ಸದ್ಯಕ್ಕೆ. ಕೊಡು. ತಿಂಡಿ ರೆಡಿ ಆಯಿತು ಫೈನಲಿ. ಉಪ್ಪಿಟ್ಟು ಮಾಡೇ ಸುಮಾರು ದಿನಗಳಾಗೋಗಿದೆ ಮನೆ. ಐಶು ಬಾ ತಿಂಡಿ ತಿನ್ಬಿಡು. ಕೂಡ ರೆಡಿಯಾಗಿ, ಪಾಪುದು ನಾಳೆ ಬರ್ತಡೇ ಇದೆ. ಸೊ ಹಂಗಾಗಿ ಪಾಪುಗೆ ಬಟ್ಟೆ ತೊಗೊಬರೋಣ ಅಂತ ಹೋಗ್ತಿದ್ದೀನಿ. ಮತ್ತು ಸ್ಯಾರಿಗೆ ಬ್ಲೌಸ್ ಹೊಲ್ಸಕ್ಕೆ ಕೊಡಬೇಕಿತ್ತು. ಹಂಗಾಗಿ ಬ್ಲೌಸ್ ಹೊಲೆ ಕೊಟ್ಟು ಆಮೇಲೆ ಬರ್ತಡೇಗೆ ತೊಗೊಬರಕ್ಕೆ ಹೋಗ್ಬೇಕು. ಬರ್ತಡೇಗೆ ಏನೇನು ತೊಗೊಬೇಕು ನನಗೆ ಗೊತ್ತಾಗ್ತಿಲ್ಲ, ನೋಡೋಣ. ರೋಡ್ಗೆ ಹೋದ್ಮೇಲೆ ಏನೇನು ತೊಗೋಬೇಕು ಅಂತ ಒಂದು ಲೀಸ್ಟ್ ಐತೆ, ಅದ್ರ ಪ್ರಕಾರ ತೊಗೊಬರ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಅಂತ. ಸೊ ಬೇಗ ಪಟ್ಟ ನೆಡ್ಕೊಂಡು ಹೋಗೋಣ ಬನ್ನಿ. ಈಗ ಹತ್ರ ಬಂದೆ. ಇನ್ನು ಫ್ರೆಂಡ್ಸ್ ಅಂಗಡಿ ಹತ್ರ ಹೋದೆ ಬ್ಲೌಸ್ ಕೊಡೋಕ್ಕೆ ಅಂತ. ಇನ್ನು ಆಂಟಿ ಅವರು ನನ್ನ ಮಕ್ಕಳನ್ನ ತೋರಿಸ್ಬಿಡಕ್ಕಣವ ಅಂತ, ಹಾಗಾಗಿ ಅವ್ರ ಮುಖ ನಾನೇನು ತೋರ್ಸೋಕ್ಕೆ ಹೋಗಲಿಲ್ಲ. ಇನ್ನು ಬ್ಲೌಸ್ ರೈಟ್ ಎಷ್ಟು ಆಂಟಿ ಹೆಂಗೆ ಹೊಲಿಯೋಕ್ಕೆ ಅಂತ ಕೇಳ್ತಾ ಇದ್ದೆ. ಆಂಟಿ ಹೇಳ್ತಾ ಇತ್ತು ಅದನ್ನೇ. ಅಯ್ಯೋ ಇವಾಗೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಕಣವ, 600 ಬ್ಲೌಸ್ ಹೊಲಿಯೋಕ್ಕೆ. ಮಾಮೂಲಿ ವರ್ಕ್ ಇಲ್ದೇ ಹೊಲಿಯೋಕ್ಕೆ 600 ಅಂತೆ. ಇನ್ನು ವರ್ಕೆಲ್ಲ ಕೊಡಿಸಿ ಎಲ್ಲ ಹೊಡಿಯೋಕ್ಕೆ 1000 ಆಗುತ್ತೆ ಹೆಂಗಾದ್ರೂ. ಇವಾಗೆಲ್ಲ ಜಾಸ್ತಿ ಆಗೈತೆ ಅಂತ ಹೇಳ್ತಿದ್ದು. ಆಂಟಿ ಏನಂಟಿ ಇಷ್ಟೊಂದು ಜಾಸ್ತಿ ಆಗೈತೆ, ಏನು ಹೊಲಿಸ್ಕೊಳ್ಳೋದು ಏನು ಅಂತ ಆಂಟಿ ಜೊತೆ ಹಂಗೆ ಮಾತಾಡ್ತಿದ್ದೆ. ತೋರಿಸ್ತಿದ್ದೆ ಯಾವ ರೀತಿ ಡಿಸೈನ್ ಬೇಕು ಅಂತ. ಆಂಟಿನೂ ಕೂಡ ತೋರಿಸ್ತಿದ್ರು, ನೀನು ಯಾವ ರೀತಿ ಬೇಕು ಕೇಳು ಅಂತ. ಇನ್ನು ಫ್ರೆಂಡ್ಸ್ ನೆಕ್ಸ್ಟ್ ತರಕಾರಿ ತೊಗೋಬೇಕಂತ ಅಂದ್ಕೊಂಡು ಹೋದೆ. ತರಕಾರಿನ ಕೂಡ ತೊಗೊಳಕ್ಕೆ ಹೋಗೋದಾಗ ನನಗೆ ಹೊರ್ಗಡೆ ಯಾರು ಜನಗಳಿರೋ ಮಧ್ಯೆ ವೀಡಿಯೋ ಮಾಡೋದಂದರೆ ಏನೋ ಒಂಥರ ಯಾರೇನಾದ್ರು ಅಂದ್ಕೊಬಿಡ್ತಾರೆ ಅಂತ ಹಂಗೆ ಹಿಡ್ಕೊಂಡು ಹೆಂಗೆ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಇನ್ನು ಟೊಮೊಟೊ ಹಣ್ಣು ತರಕಾರಿ ಎಲ್ಲ ಬೇಕಿತ್ತು, ಹಂಗಾಗಿ ಎಲ್ಲ ತೊಗೊಳ್ತಿದ್ದೆ. ನನಗೆ ಬುದ್ಧಿ. ಅದಾದಮೇಲೆ ಬಿಗ್ ಬಜಾರ್ಗೆ ಹೋಗೋಣ ಅಂತ ಹೋದೆ. ನೋಡೋಣ ಹೊಸ್ದಾಗಿ ಏನಾದ್ರು ಬಂದೈತಾ ಅಂತ. ನಾನು ಆವಾಗಲೇ ಆಲ್ಮೋಸ್ಟ್ ಮೇನ್ ರೋಡ್ ಹೋಯ್ತು ಅಂದರೆ ಅಲ್ಲಿಗೊಂದ್ಸಲಿ ವಿಸಿಟ್ ಕೊಡ್ತೀನಿ. ಹೊಸ್ದಾಗಿ ಏನಾದ್ರು ಬಂದೈತಾ, ಇಲ್ಲ ಡೆಕೋರೇಷನ್ ಏನಾದ್ರು ಬಂದೈತಾ ಅಂತ ನೋಡ್ಕೊ ಬರೋಕ್ಕೆ ಅಂತ ಹೋಗ್ತೀನಿ. ಏನಾದ್ರು ಸರಿ ಒಟ್ಟು ಹೋದಾಗ ಏನಾದ್ರು ಒಂದು ಎತ್ಕೊಂಡು ಬಂದೇ ಬರ್ತೀನಿ. ಇನ್ನು ಇವತ್ತು ಅಷ್ಟೊಂದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಆ್ಯಕ್ಚುಲಿ ನಾನು ಮೇನ್ ರೋಡಲ್ಲಿ ಓಡಾಡಿರೋದೆಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ರೆ ಜಾಸ್ತಿನೇ ವೀಡಿಯೋ ಆಗೋದು. ಹಂಗಾಗಿ ನಾನು ಜನಗಳ ಮಧ್ಯೆ ವೀಡಿಯೋ ಮಾಡೋಕ್ಕೆ ಹಂಚ್ಕೊಂಡು ವೀಡಿಯೋನೂ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ಬಳೆ ಸ್ಟೋರ್ಗೆ ಹೋಗೋಣ ಅಂತ ಹೋದೆ. ಬಟ್ ಅಲ್ಲೂ ಕೂಡ ವೀಡಿಯೋ ಮಾಡೋಣಂಗೆ ಏನೋ ಒಂಥರ. ಬಳೆ ಸ್ಟೋರ್ಗೆ ಹೋಗಿ ಪಾಪಂಗೆ ಏನಾದ್ರು ಬೇಕಿತ್ತಲ್ಲ, ಬರ್ತ್ಡೇ ಡೆಕೋರೇಷನ್ ಐಟಮ್, ಪಾಪಂಗೆ ಬರ್ತ್ಡೇ ಡೆಕೋರೇಷನ್ ಐಟಮ್ ಬೇಕಿತ್ತು. ಹಂಗಾಗಿ ಬಳೆ ಸ್ಟೋರ್ಗೆ ಹೋಗಿ ಅದನ್ನು ಕೂಡ ತಗೊಂಡು ಬಂದೆ. ಇನ್ನು ಅದಾದಮೇಲೆ ಪಾಪುಗೆ ಕ್ಲಾಸಿಗೆ ಕಳಿಸ್ತೀನಲ್ಲ, ಹಂಗಾಗಿ ಸ್ವೀಟು ಮತ್ತು ಚಾಕ್ಲೇಟ್ಸ್ ತೊಗೊಳ್ಳೋಣ. ಮಕ್ಕಳಿಗೆ ಚಾಕ್ಲೇಟ್ ತೊಗೊಳ್ಳೋಣ, ಟೀಚರ್ಸ್ಗೆಲ್ಲ ಸ್ವೀಟ್ ತೊಗೊಳ್ಳೋಣ ಬಂದೆ. ನನ್ನ ತಂಗಿನ ವೀಡಿಯೋ ಮಾಡ್ತಿದ್ಲು. ಇಲ್ಲೇ ಜಾಸ್ತಿ ಮಾಡಿಬಿಡು ಸುಮ್ಮನಿರು ಅಂತಿದ್ದೆ. ಬಿಡು ಏನಾಗಲ್ಲ, ಎಷ್ಟು ವೀಡಿಯೋ ಏನಾಗುತ್ತೆ ಅಂದ್ಕೊಂಡು ಅವಳೇ ವೀಡಿಯೋ ಮಾಡ್ತಿದ್ಲು. ಸರಿ ಮಾಡೋಂತಿದ್ದೆ. ನಾನು ಕೇಳ್ತಿದ್ದೆ ಇದೆಲ್ಲ ಎಷ್ಟು ಏನು ಅಂತ. ಸ್ವೀಟ್ ರೈಟ್ ಅಂತೂ ಕೇಳೋಕ್ಕಾಗಲ್ಲ ಬಿಡಿ, ಅಷ್ಟು ರೈಟ್ ಜಾಸ್ತಿ ಹೋಗುತ್ತೆ. ನಾನು ಅದನ್ನೇ ಅಂತಿದ್ದೆ, ಏನು ಇಷ್ಟೊಂದು ಸಲೀಸಾಗಿ ವೀಡಿಯೋ ಮಾಡ್ತಿದ್ದಿಲ್ಲ ಇಶ್ಯೂ ಅಂತ ಅಂತಿದ್ದೆ. ಮಾಡಿದ್ರೆ ಏನು ತಪ್ಪ ಅಂತ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ತೊಗೊಂಡಾಯಿತು. ಅಯ್ಯೋ ಫ್ರೆಂಡ್ಸ್ ಇಟ್ಕೊಂಡು ಹೋಗೋಕ್ಕಾಯ್ತಲ್ಲ, ಫುಲ್ ವೆಯ್ಟ್ ಐತೆ. ತೂಕ ಇಟ್ಕೊಂಡು ಹೋಗೋಕ್ಕಾಯ್ತದೆ, ತೂಕ ಜಾಸ್ತಿ ಐತೆ. ನಾನು ನನ್ನ ತಂಗಿ ಇಟ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ಅಕ್ಕ ಲಗೇಜ್ ಇಟ್ಕೊಂಡು ಹೋಗ್ತಿದ್ದಾಳೆ.
ಐಟಮ್ ಎಲ್ಲ ತೊಗೊಂಡು ಬಂದೆ ಇವಾಗ ಮನೆಗೆ. ಅಲ್ಲಿಂದ ಹಿಡ್ಕೊಂಡು ಆ ಲಗೇಜ್ ಹಿಡ್ಕೊಂಡು ಅಂದರೆ ವೆಯ್ಟ್ ಹಿಡ್ಕೊಂಬರೋಷ್ಟರಲ್ಲಿ ಸುಸ್ತಾಯಿತು. ನಮ್ಮ ಮನೆಯವರಂತೂ ಮನೇಲಿ ಇದ್ರೂ ಬರಲಿಲ್ಲ. ಒಂದಷ್ಟೇ ಏನು ಹಿಡ್ಕೊಂಡಿದ್ಯೋ ಬಾಳೆಹಣ್ಣು ತಿಂತವನೆ ಸುಬಾ. ನಾನು ಕೇಳ್ಕೊಡ್ತಾರ ಅವಾಗ ಸುಮ್ಮನೆ ಕಸಕ್ಕೆ ಹಾಕೋ. ನೋಡಿ ಹೆಂಗೆ ಸಿಗ್ತಾನೆ. ಇದು ಅವ್ನ ಬುದ್ಧಿ. ಏಯ್ ಸಾಕು ಬಿಡು, ಈ ಕಡೆ ಬಾ. ಸಾಕು ಬಾ. ಹಾಂ ಬಂಗಾರಿ ನಂಗೆ ಹಾಂ ಹೆಂಗೆ ಹೊಡಿತು ಸುಳ್ಳು ಹೇಳಿದ್ರೆ ನೋಡಿ ಫ್ರೆಂಡ್ಸ್. ಇವ್ರು ನೋಡ್ರೆ ಹೊಡ್ದ ಅಂತಾರೆ, ಇವ್ನು ನೋಡಿದ್ರೆ ನಂಗೆ ಹೊಡಿತು ಅಂತ ಇಬ್ರು ಬಂದಷ್ಟೇ ಕಂಪ್ಲೇಂಟ್ ಹೇಳ್ತಾವ್ರೆ. ಯಾರು ಮಾತು ನಂಬಾರ, ಯಾರು ಮಾತು ಬಿಡೋಣ. ಯಾರೋ ಹೊಡೆದಿದ್ದು ನಿಂಗೆ? ನೀನಲ್ವಾ ಗೆಬ್ರಿದ್ದು? ಅಪ್ಪಂಗೆ ಇಲ್ಲಿ ಗೆಬ್ರುದು ಅಂತಲ್ಲ. ಯಾರು ಗೆಬ್ರಿದ್ದು? ಅಪ್ಪಂಗೆ ಗಿಂಟಲ್ಲ. ಯಾಕೆ ಗಿಂಟಂತಲ್ಲ? ಏಯ್ ಸುಳ್ಳು ಹೇಳ್ತಾನೆ. ಏಯ್ ನೀನು ನನಗೆ ಹೊಡ್ತಿದ್ದೋ. ಸುಳ್ಳು ಹೇಳ್ಬಿಡ. ನೀನು ಸುಳ್ಳು ಹೇಳಿದ್ರಿ ಓಯ್ ನಿಜಾಡ. ಏನು ಮಾಡ್ಬಿಡ್ತೀಯ? ಚಿನಿ ಇಲ್ಲಿ ಕೇಳಿಲ್ಲ. ಅಪ್ಪಂಗೆ ಏನು ಕೊಡ್ದೆ ನೀನು? ಅಪ್ಪಂಗೆ ಏನು ಕೊಡ್ದೆ ಅದನ್ನ ಹೇಳಿ ನನಗೆ. ಏನು ತಗೋಬರ್ಲ ಮಗ್ಚಕೈನಾ? ತಗೋಬರ್ಲ ಮಗ್ಚಕೈನಾ? ನಾನು ಹೇಳಿದ್ದು ಕೇಳಿಸ್ತೈತಾ? ತಗೋಬರ್ಲ ಮಗ್ಚಕೈನಾ? ಹಾಂ ಹೊಡಿಯೋದೆಲ್ಲ ಒಬ್ರು ಬುಟ್ಟಕ್ಕೆ ಅಡುಗೆ ಮಾಡೋಣ ಅಂತ ಬಂದೆ. ಸೊ ಅಡುಗೆ ಬಂದು ಸಾಂಬಾರು ಮಾಡೋಣ ಅಂತ ಇಟ್ಟಿದ್ದೀನಿ. ಸೊ ಎಣ್ಣೆ ಬಿಟ್ಕೊಂಡು ಒಗ್ಗರಣೆಗೆ ಹಾಕಬೇಕು. ಈ ಕಡೆ ರೈಸ್ ಇಟ್ಟಿದ್ದೀನಿ, ಇಲ್ಲಿ ಎಲ್ಲ ಒಗ್ಗರಣೆಗೆ ಹಚ್ಚಿಟ್ಕೊಂಡಿದ್ದೀನಿ, ನುಗ್ಗೆಗೆ ಇಟ್ಕೊಂಡಿದ್ದೀನಿ. ಇನ್ನು ನಮ್ಮ ಮನೆಯವರು ಚಪಾತಿ ಬೇಕು ಅಂದರು, ಹಂಗಾಗಿ ಅವರೊಬ್ಬರು ಚಪಾತಿ ಇಟ್ಟಿದ್ದೀನಿ, ನಾನು ರೈಸ್ ಹಾಕ್ಕೊಂಡಿದ್ದೀನಿ. ಇನ್ನು ಬೇಳೆ ಸಾರನ್ನ ಕೂಗ್ಸಿಟ್ಕೊಂಡಿದ್ದೀನಿ. ನಾನು ನುಗ್ಗೆಕಾಯಿ ಸಾಂಬಾರು ಮಾಡೋಣಂತ ಯಾವಾಗಲೂ ಬೇಳೆನ ಕೂಗ್ಸಿಟ್ಕೊತೀನಿ, ಹಂಗಾಗಿ ಖಾರನೂ ಕೂಡ ರೆಡಿ ಆಗೈತೆ. ಸೊ ಒಗ್ಗರಣೆ ಒಂದು ಹಾಕ್ಬೇಕು. ಈಗ ಪಟಾಪಟನ ಒಗ್ಗರಣೆ ಹಾಕಬೇಕು. ಕೂಡ ರೆಡಿ ಆಯಿತು. ನುಗ್ಗೆಕಾಯಿ ಸಾಂಬಾರು, ರೈಸ್, ಚಪಾತಿ. ಸೊ ನೈಟ್ ಊಟ ಬಂದು ನಮ್ಮ ಮನೆ ಇದ್ದು. ನಾ ಪಾಪಂಗೆ ಹೋಮ್ವರ್ಕ್ ಬರ್ಸೋಣ ಅಂತ ಪಾಪಗೆ ಹೋಮ್ವರ್ಕ್ ಬರ್ಸೋಣ ಅಂತ ಕೂರಿಸಿದ್ದೀನಿ. ಅವ್ನು ನೋಡಿ ಬರ್ತೀನಿ ಇರು. ನೋಡಿ ಫ್ರೆಂಡ್ಸ್, ನಾನು ಏನೋ ಗೊತ್ತಿದೆ ಇಲ್ಲಿ ಗಡಿ ಆಮೇಲೆ ಬರ್ಸೋಣ ಅಂತ ಅವನೇ ಬರೀತಾ ಇದ್ದಾನೆ. ತೊಗೊಂಡು ಕೈನ್ಸ್ ತೊಗೊಂಡು ಅವನೇ ಬರೀತಾನೆ. ಪರವಾಗಿಲ್ಲ ಬರೀರಿ. ನಾನು ಬರ್ಸೋದು. ಹೆಂಗೆ ಮಾಡಬಾರ್ದು, ಕರೆಕ್ಟಾಗಿ ಮಾಡು. ಅಲ್ಲಿ ಬರೀ